MLA ಸಾಹೇಬರು ಮಾತನಾಡುವಂತಹ ಸಮಯ. ನಮ್ಮೆಲ್ಲರ ಪ್ರೀತಿಯ ಅರುಣ್ ಸಾಗರ್ ಸರ್, ಗ್ರಾಮಾಯಣ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ, ಈ ಹಾಡು ನಿಮ್ಗೆ ಎಷ್ಟು ಇಷ್ಟ ಆಯಿತು ಅನ್ನೋದ್ರ ಬಗ್ಗೆ. ಈಗ ಮೊದಲನೇದಾಗಿ ಮನೋಹರ್ ಸರ್ ಹಾಗೂ ವೇಲು ಸರ್ ಹಾಗೂ ನಿಮ್ಮ ಬ್ರದರ್ ಎಲ್ಲರಿಗೂ ಲಹರಿಗೆ 50 ತುಂಬಿದ್ದಕ್ಕೆ ಶುಭಾಶಯಗಳು. 1974ರಲ್ಲಿ ಶುರು ಮಾಡ್ತೀರಿ ಗ್ರಾಮಫೋನಿಂದ ಇಲ್ಲಿವರೆಗೆ ಬಂದಿದ್ದೀವಿ. AI ವರೆಗೂ ನೀವಿದ್ದೀರಿ. ಬಹಳ ಖುಷಿಯಾಗುವಂಥದ್ದು. ನಿಮ್ಮ ಕ್ಯಾಸೆಟ್ ಅಂಗಡಿಯಲ್ಲಿ ನಾನು ಕೆಲಸ ಹೇಗೆ ಮಾಡಿದ್ದೀನಿ ಅಂದರೆ, ಚಿತ್ರಕಲಾ ಪರಿಷತ್ತಲ್ಲಿ ನನ್ನ ತಮ್ಮ ಓದ್ತಾ ಇದ್ದ. ಅವನು ನಿಮ್ಮ ಕ್ಯಾಸೆಟ್ಗಳಿಗೆಲ್ಲ ಡಿಸೈನ್ ಮಾಡೋಣ ಅಂದರೆ ಚಿತ್ರ ಬರ್ಕೊಡೋಣ ಬೇರೆಯವರಿಗೆ. ಆಗ ನಾನು ಕೂಡ ಕೆಲವು ಜನಪದದ ಕ್ಯಾಸೆಟ್ಗಳಿಗೆ ಚಿತ್ರಗಳನ್ನು ಬರೆದಿದ್ದೀನಿ. ನಿಮ್ದಿರ್ಬೋದು, ಬೇರೆ ಬೇರೆ ಆಡಿಯೋ ಕಂಪ್ನಿಗೆಲ್ಲ. ನಿಜವಾಗ್ಲೂ ಖುಷಿಯಾಗುತ್ತೆ ನಿಮ್ಮ ಅಲ್ಲಿಂದ ಇಲ್ಲಿವರೆಗೆ ಜರ್ನಿ. ನೀವು ದಾಪುಗಾಲಿಟ್ಟು ಬಂದವರಲ್ಲ, ಒಂದೊಂದು ಹೆಜ್ಜೆಗೂ ರೆಸ್ಪೆಕ್ಟ್ ಕೊಡ್ತಾ, ಜೊತೆಯಲ್ಲಿ ಬದುಕುವವರಿಗೂ ರೆಸ್ಪೆಕ್ಟ್ ಕೊಡ್ತಾ, ಆಮೇಲೆ ನಿಮ್ಮ ಜೊತೆ ಈ ಇಂಡಸ್ಟ್ರಿಯವರಿಗೂ ಒಂದು ರೆಸ್ಪೆಕ್ಟ್ ಕೊಡ್ತಾ ಬೆಳೆದಿದ್ದಿದೆಯಲ್ಲ, ಅದು ಬಹಳ ಖುಷಿ. ಆಮೇಲೆ ನಮಗೆ ಬಹಳ ಖುಷಿ ಅನಿಸುತ್ತೆ. ಜೊತೆಗೆ ಈಗ ಗ್ರಾಮಾಯಣ ಅಂದ ತಕ್ಷಣ ನಾನು ಚಂದ್ರ ಬಗ್ಗೆ ಮಾತಾಡಲೇಬೇಕು. ಯಾಕೆಂದರೆ ಒಂದು 8 ವರ್ಷದ ಹಿಂದೆ ಒಂದು ಕತೆ ಆಗಿ ಶೂಟ್ ಆಗಿ ಅರ್ಧಕ್ಕೆ ನಿಂತ ಮೇಲೆ ಆ ಹುಡುಗ ತನ್ನ ಲೈಫಲ್ಲಿ ಅರ್ಧ ದಿನ ಊಟ ಮಾಡ್ಕೊಂಡೇ ಬದುಕಿದಾನೇನೋ ಆ ಥರ ಈ ಸಿನಿಮಾ ನಾನು ಮಾಡಲೇಬೇಕು, ಬೇರೆದನ್ನು ಯೋಚನೆ ಮಾಡಲಿಲ್ಲ. ಆದರೆ ಗ್ರಾಮಾಯಣ ಅನ್ನುವಂಥ ಕತೆ ಏನಿದೆ ಅದು ನಿಜವಾಗಲೂ ಕಷ್ಟ ಕಂಡಂಥ ಅಣ್ಣ ತಮ್ಮಂದ್ರ ಕೈಯಲ್ಲಿ ಸಿಕ್ಕಿದೆ. ಅವರು ಆ ಕಷ್ಟವನ್ನು ನೋಡಿ, ಆಮೇಲೆ ಆ ವ್ಯಕ್ತಿ ಹೇಳುವ ಕತೆ ಇರ್ಬೋದು, ಆಮೇಲೆ ಅವರು ಕೊಡುವ ರೆಸ್ಪೆಕ್ಟ್ ಇರ್ಬೋದು, ಇದರಲ್ಲೇನೋ ದಮ್ಮಿದೆ. ಯಾಕೆಂದರೆ ಮನೋಹರಣ್ಣ ಅವರಂತೂ ಯಾವತ್ತೂ ಅಷ್ಟೇ ಯಾವುದೇ ವಿಚಾರವಾಗಲಿ, ನಾನು ಈಗಲ್ಲ 35, ನಾನು ಬಂದು ಇದು 37ನೇ ವರ್ಷ ಇಂಡಸ್ಟ್ರಿಗೆ, ನಾನು ನೋಡ್ಕೊಳ್ತೇನೆ ಬಂದಿದ್ದೀನಿ. ಯಾವುದೇ ಹೆಜ್ಜೆ ಇಡೋದಿದ್ರು ಅದು ಕರೆಕ್ಟಾಗಿರಬೇಕು. ಎಲ್ಲವನ್ನ ಕೇಳಿದ ಮೇಲೆ ಕೆಲಸ ಮಾಡೋದು. ಕತೆ ಕೇಳಿದ ಮೇಲೆ ಅವರು ಒಪ್ಕೊಂಡು ಮಾಡಿದ್ದಿದೆಯಲ್ಲ ಸರ್, ನಿಮಗೆ ನಿಜವಲ್ಲೂ ದೊಡ್ಡ ಸಲಾಮ್. ಯಾಕೆಂದರೆ ಕನ್ನಡದ ನಿರ್ದೇಶಕರುಗಳಿಗೆ ಅವಕಾಶ ಸಿಗಬೇಕು ಅನ್ನೋದು, ಬಟ್ ಎಂಥವರಿಗೆ ಅವಕಾಶ ಸಿಗಬೇಕು ಅನ್ನೋದು ಬಹಳ ಮುಖ್ಯ ಆಗಿದೆ. ನಿಜವಾಗಲೂ ಸಿನಿಮಾವನ್ನು ಪ್ರೀತಿಸುವ, ನಿಜವಾಗಲೂ ಒಂದು ಕಥೆಯನ್ನು ಹಿಡಿದು ಆ ಕಥೆಯ ಆಳಕ್ಕಿಳಿದು ಅದರ ಎಲ್ಲ ಆಯಾಮಗಳಲ್ಲಿ ಕೆಲಸ ಮಾಡಿ ಅದರ ಬಗ್ಗೆ ಯೋಚನೆ ಮಾಡುವಂಥ ಒಬ್ಬ ನಿರ್ದೇಶಕ ನಮ್ಮ ಚಂದ್ರು. ಯಾಕೆಂದರೆ ನನಗೆ ಅವರು ಕಾಲ್ ಮಾಡಿದಾಗ ನೀವು ಈ ಥರದ್ದೊಂದು ಪಾತ್ರ ಮಾಡಬೇಕು ಅಂತ, ನಾನು ಯಾವುದೋ ಒಂದು ಸಿನಿಮಾಗೆ ಗಡ್ಡ ಬಿಟ್ಟಿದ್ದೆ. ಕೊನೆಗೆ ಆ ಸಿನಿಮಾ ಮುಂದಕ್ಕೆ ಹೋಯಿತು, ಅದು ಬಂದುಬಿಡುತ್ತೇನೋ ಅಂತ. ಆದರೆ ಅವ್ನು ಬಂದು ಕ್ಯಾರೆಕ್ಟರ್ ಹೇಳಿದ ಮೇಲೆ, ಸರ್ ನೀವೊಂದು ರಾಜಕಾರಣಿಯ ಕ್ಯಾರೆಕ್ಟರ್ ಮಾಡಬೇಕು, ವೆರಿ ಸೀರಿಯಸ್ ಕ್ಯಾರೆಕ್ಟರ್ ಸರ್, ನೀವು ಮಾಡಲೇಬೇಕು. ನಾನು ಆ್ಯಕ್ಚುಲಿ ಶ್ರೀಕಾಂತ್ ಇದ್ದರು, ಶ್ರೀಕಾಂತ್ ಅವ್ರಿಗೆ ಹೇಳಿದಾಗ ಅವನು ಅರುಣ ಮಾಡಲ್ಲಪ್ಪ, ಅವನು ಹುಚ್ಚ, ಅವನು ಹ್ಞೂ ಅಂದರೆ ಹ್ಞೂ ಅಂತಾನೆ, ಇಲ್ಲ ಅಂದರೆ ಅವನಟ್ಟುಕೊಂಡು ಎದ್ಕೊಂಡು ಹೋಗ್ತಾನೆ ಅಂತ. ಬಟ್ ಹಾಗಲ್ಲ, ಕಥೆ ಕೇಳಿದ ಮೇಲೆ ಅನ್ನಿಸ್ತು. ನಾನೇನು ನನ್ನ ಚಿತ್ರರಂಗ ಜೀವನದಲ್ಲಿ ಕಲಾ ನಿರ್ದೇಶಕನಾಗಿ ಹೆಚ್ಚು ಸಿನಿಮಾಗಳನ್ನು ಮಾಡಿದ್ದೀನಿ, ನಟನಾಗಿ ತುಂಬ ಒಳ್ಳೆಯ ಪಾತ್ರಗಳನ್ನು ಮಾಡಿದ್ದೀನಿ. ಅದರಲ್ಲಿ ಇದು ಕೂಡ ಒಂದು ಒಳ್ಳೆಯ ಪಾತ್ರ, ಅದಕ್ಕೆ ಧನ್ಯವಾದಗಳು. ಆಮೇಲೆ ಇಡೀ ಸಿನಿಮಾ ತಂಡ ನಿಜವಾಗ್ಲೂ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ನಿಮಗೆ ಇವತ್ತೆಲ್ಲ 56-60 ದಿನದಲ್ಲಿ ಸಿನಿಮಾ ಮುಗಿಬೇಕು ಅಂದರೆ ಯೋಚನೆ ಮಾಡಿ ನೀವು. ಆದರೆ ಒಂದು ಇಡೀ ಸಿನಿಮಾ ಕೆಲವು ಡೈರೆಕ್ಟರ್ಗಳು 10 ಸಿನಿಮಾದಷ್ಟು ಶೂಟ್ ಮಾಡಿ ಒಂದು ಸಿನಿಮಾ ಮಾಡೋದು ಬೇರೆ. ಬಟ್ ಒಂದು ಸಿನಿಮಾಗೆ ಎಷ್ಟು ಫುಟೇಜ್ ಬೇಕು, ಎಷ್ಟು ಸೀನ್ ಇರಬೇಕು, ಎಷ್ಟು ಸೀನ್ಗಳನ್ನು ನಾನು ಹೇಗೆ ಶೂಟ್ ಮಾಡಬೇಕು, ನನಗೆ ಏನು ಬೇಕು ಅಂತ ತಿಳ್ಕೊಳ್ಳೋನು ಆ್ಯಕ್ಚುಲಿ ತುಂಬ ಒಳ್ಳೆಯ ನಿರ್ದೇಶಕನಾಗ್ತಾನೆ. ಆ ಶಕ್ತಿ ನಮ್ಮ ಚಂದ್ರಲ್ಲಿದೆ. ಅದು ನಿಜವಾಗ್ಲೂ ಖುಷಿಯಾಗಂತೂ. ಪತಾಜಿಯವರು ಅಷ್ಟೇ. ಆಮೇಲೆ ಈ ಇಡೀ ಒಂದು ಪ್ರೋಸೆಸ್ಸನ್ನು ನೋಡಿದಾಗ ಗ್ರಾಮಾಯಣ, ನನಗೆ ರಾವ್ ಬಹದ್ದೂರ್ ಗ್ರಾಮಾಯಣ ನಾನು ಓದಿದ್ದೀನಿ, ಬಟ್ ಈ ಗ್ರಾಮಾಯಣದಲ್ಲೂ ಅದೇ ಹೊಳ ಇದೆ, ಆಮೇಲೆ ಅದೇ ತರಹದ ಒಂದು ಸ್ಪಾರ್ಕ್ ಇದೆ. ಆದರೆ ಅದು ಜನ ನೋಡುವಂತಹ ಒಂದು ಕಮರ್ಷಿಯಲ್ ವ್ಯಾಲ್ಯೂನೂ ಇಟ್ಕೊಂಡಿದೆ, ಜೊತೆಗೆ ಸಾಮಾಜಿಕ ನ್ಯಾಯವನ್ನೂ ಸಲ್ಲಿಸುತ್ತೆ ಈ ಸಿನಿಮಾ ಅಂತ ಹೇಳ್ತೀನಿ. ನಿಜವಾಗ್ಲೂ ಎಲ್ಲರೂ ತುಂಬ ಚೆನ್ನಾಗಿ. ನನಗೆ ವಿನಯ್, ನಾನು ಆ್ಯಕ್ಚುಲಿ ಡಬ್ ಮಾಡಬೇಕಾದ್ರೆ ಕೆಲವು ಸೀನ್ಗಳನ್ನ ನೋಡಿದಾಗ, ಈಗ ನಾನು ಒಬ್ಬ ನಟನಾಗಿ ನಾಟಕದಲ್ಲಿ ಇದ್ದು ನಾನು ಆ್ಯಕ್ಟಿಂಗ್ ಕ್ಲಾಸ್ಗಳನ್ನು ಮಾಡ್ತಿರ್ತೀನಿ. ನಾನು ಈಗಲೂ ವರ್ಕ್ಶಾಪಿಗೆ ಹೋಗ್ತೀನಿ. ಬಾಂಬೆಲಿ ಯಾರು ನಶುದ್ದೀನ್ ಶಾ ಅಂತವ್ರಾಗಲಿ, ಇನ್ನೊಬ್ರು ಯಾರು ಒಂದು ವರ್ಕ್ಶಾಪ್ ಮಾಡಿದ್ರೆ ಅಲ್ಲಿ ಅಟೆಂಡ್ ಮಾಡ್ತಿರ್ತೀವಿ, ಬೇರೆ ಬೇರೆ ಕಡೆಗೆ ಹೋಗ್ತಿರ್ತೀವಿ. ಕೊನೆಗೂ ಇವನೊಳಗೆ ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಇದ್ದಾನೆ. ಆ ವಿದ್ಯಾರ್ಥಿ ನಿಜವಾಗ್ಲೂ ಇನ್ನೂ ಚೆನ್ನಾಗಿ ಬೆಳೆಸ್ತಾನೆ. ಯಾಕೆಂದ್ರೆ ಅದು ಕಾಣಿಸುತ್ತೆ. ಡೈರೆಕ್ಟರ್ ಹೇಳಿದ್ದನ್ನಾಗಲಿ, ಅವನು ಮಾಡೋದಾಗಲಿ, ಅವನಿಗೆ ಅವನು ಒಪ್ಪಿಸ್ಕೊಳ್ಳೋದಾಗಲಿ
ತುಂಬ ಚೆನ್ನಾಗಿ, ಮೇಘನೂ ಅಷ್ಟೇ ಕೆಲವು ಸೀನ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಅಂದರೆ ನಾನು ನೋಡಿದ್ದು ಸೀನ್ಗಳನ್ನು ನೋಡಿದಾಗ, ಜೊತೆಗೆ ಒಳ್ಳೆಯ ನಟಿ, ಜೊತೆಯಲ್ಲಿ ಮ್ಯೂಸಿಕ್ ಡೈರೆಕ್ಟ್ರ್ ಬಗ್ಗೆ ಹೇಳೋಕ್ಕೆ ಇದೇ ಇಲ್ಲ. ಯಾಕೆಂದರೆ ಅವರ ತಂದೆನೇ ಒಂಥರ ಜೀವನಾಡಿ ಅವರಿಗೆ. ಅವ್ರ ತಂದೆ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಅಂದರೆ ಅಶ್ವಥ್ ಅವ್ರ ಜೊತೆ ನಾನು ಕನ್ನಡವೇ ಸತ್ಯ ಎಲ್ಲ ಕೆಲಸ ಮಾಡಬೇಕಾದ್ರೆ. ಬಟ್ ಇಡೀ ಗ್ರಾಮಾಯಣದ ಒಟ್ಟು ನೋಡಿದಾಗ ಗೋಪಾಲ್ ದೇಶಪಾಂಡೆ, ನಮ್ಮ ಲೂಸ್ ಮಾತ್, ಎಲ್ಲರ ಕ್ಯಾರೆಕ್ಟರ್ ನೀವು ದಯವಿಟ್ಟು ಅಬ್ಸರ್ವ್ ಮಾಡಿ. ಭಾಳ ಸೆಟಲ್ಡ್ ಆಗಿ ತುಂಬ ರಿಯಲಿಸ್ಟಿಕ್ ಆಗಿ ಆ್ಯಕ್ಟ್ ಮಾಡಿಸಿದ್ದಾರೆ ಡೈರೆಕ್ಟ್ರು. ಎಲ್ಲೂ ನಮ್ಮ ಹುಬ್ಬೇರಿಸುವ ಹಾಗೆ ಸುಮ್ಮನೆ ಎಕ್ಸಾಗ್ರೇಟೆಡ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ಬಿಡದೇನೆ ಹೇಗೆ ಒಬ್ಬ ಮನುಷ್ಯ ಬದುಕ್ತಾನೋ ಆ ಬದುಕುವ ರೀತಿಯ ರಿದಮ್ಮಲ್ಲಿ ಇಡೀ ಸಿನಿಮಾನ ತಗೊಂಡು ಹೋಗಿರೋದು ಬಹಳ ಮುಖ್ಯ ಆಗುತ್ತೆ. ಅದು ಈ ಸಿನಿಮಾದಲ್ಲಿ ಒಂದು ತುಂಬ ಒಳ್ಳೆಯ ಒಂದು ನೀವು ಜನರಿಗೆ ನೋಡಬೇಕಾದ್ರೆ ಎಷ್ಟು ರಿಯಲಿಸ್ಟಿಕ್ ಆಗಿದೆಯಪ್ಪ ಅಂತ ಅನಿಸುತ್ತೆ. ತುಂಬ ಒಳ್ಳೆಯ ಕೆಲಸ ಆಗಿದೆ ಸರ್. ವೇಲು ಸರ್, ನೀವು ಯಾವತ್ತೂ ಅಷ್ಟೇ ಅಣ್ಣ ತಮ್ಮ ಅಥವಾ ನಿಮ್ಮ ಇಡೀ ಮನೆಯವರು ಏನೇ ಕೆಲಸ ಮಾಡಿದರೂ ನೀವು ಒಂದು ಒಳ್ಳೆಯ ಕೆಲಸ ಆಗಿರುತ್ತೆ, ಮತ್ತು ಅದಕ್ಕೊಂದು ದೊಡ್ಡ ಗೆಲುವು ಸಿಗುತ್ತೆ. ಆ ಗೆಲುವು ಈ ಸಿನಿಮಾಗೆ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಶ್ರೀಕಾಂತ್ ಅವರಿಗಿರ್ಬೋದು, ಚಂದ್ರಿಗಿರ್ಬೋದು, ನನ್ನನ್ನು ಆಯ್ಕೆ ಮಾಡಿದ ನಿಮ್ಮೆಲ್ಲರಿಗಿರ್ಬೋದು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಅರುಣ್ ಸರ್. ಇದೀಗ ನಮ್ಮ ಸಿನಿಮಾ